ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮ್ಯಾಂಗೋ ಐಸ್ ಕ್ರೀಮ್ ಯಾವ ರೀತಿ ಈಸಿ ಮೆಥಡಲ್ಲಿ ಮಾಡೋದಂತ ನೋಡೋಣ. ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀನಿ, ಅರ್ಧ ಲೀಟ್ರ್ ಹಾಲು, ಒಂದು ಮಾವಿನಣ್ಣು, ಒಂದು ಕಪ್ಪಷ್ಟು ಸಕ್ಕರೆ, ಒಂದು ಕಪ್ಪಷ್ಟು ಹಾಲು ಪೌಡರ್ ತಗೊಂಡಿದ್ದೀನಿ. ಈಗ ಕಸ್ಟರ್ಡ್ ಪೌಡರು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಕಸ್ಟರ್ಡ್ ಪೌಡರ್ ಬಂದುಬಿಟ್ಟು ನಮಗೆ 60 ml ಅಷ್ಟೈತೆ. ಇವಾಗ ಅರ್ಧ ಲೀಟ್ರ್ ಹಾಲನ್ನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಅರ್ಧ ಲೀಟ್ರ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಅದೇ ಹಾಲಲ್ಲಿ ಸ್ವಲ್ಪ ಕಸ್ಟರ್ಡ್ ಪೌಡ್ರಿಗೂ ಅದೇ ಹಾಲು ಒಂಚೂರು ಹಾಕ್ಕೊಂಡಿದ್ದೀನಿ. ಈಗ ಹಾಲು ಪೌಡರು 85 ml ಅಷ್ಟು ತಗೊಂಡಿದ್ದೀನಿ. ಶುಗರು 250 ml ಅಷ್ಟು ತಗೊಂಡಿದ್ದೀನಿ. ಇದು ಕರೆಕ್ಟ್ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇರೋದು. ಸ್ವೀಟೆಲ್ಲ ಒಂದು ಹದವಾಗಿ ಕರೆಕ್ಟಾಗಿ ಬರುತ್ತೆ ನಮಗೆ, ಇದೇ ಮೆಜರ್ಮೆಂಟಲ್ಲಿ ನೀವು ಮಾಡಿದ್ರೆ. ಈಗ ಅದನ್ನು ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಸ್ಟರ್ಡ್ ಪೌಡರ್ನು ಸಹ ಹಾಲಲ್ಲಿ ಏನು ಹಾಕ್ಕೊಂಡಿದ್ದೀವೋ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಫ್ರೆಶ್ ಕ್ರೀಮ್ ಯೂಸ್ ಮಾಡ್ತಾಯಿಲ್ಲ. ಫ್ರೆಶ್ ಕ್ರೀಮ್ ಯೂಸ್ ಮಾಡಿದ್ರೆ ನೀವು 2 ಮಾವಿನಣ್ಣನ್ನು ಯೂಸ್ ಮಾಡ್ಬೋದು. ಇಲ್ಲಿ ಫ್ರೆಶ್ ಕ್ರೀಮ್ ಯೂಸ್ ಮಾಡ್ತಾ ಇಲ್ಲ ಅಲ್ವಾ, ಹಾಗಾಗಿ ನಾನು ಒಂದೇ ಮಾವಿನಣ್ಣು ಇಟ್ಕೊಂಡಿದ್ದೀನಿ. ಫುಲ್ ಸ್ವೀಟಾಗಿರಬೇಕು ಮಾವಿನಣ್ಣು, ಆವಾಗ ನಮ್ಗೆ ಐಸ್ ಕ್ರೀಮ್ ಅನ್ನೋದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನಾನು ಫುಡ್ ಕಲರ್ ಯೂಸ್ ಮಾಡ್ತಾಯಿಲ್ಲ, ಸ್ವಲ್ಪ ಅರಿಶಿಣದ ಪುಡಿನೇ ಯೂಸ್ ಮಾಡ್ತಾಯಿದ್ದೀನಿ. ಕಸ್ಟರ್ಡ್ ಪೌಡರು ಯೆಲ್ಲೋಯಿಶ್ ಕಲರ್ ಇದೆ ಸ್ವಲ್ಪ, ಬಟ್ ಇನ್ನೊಂದು ಸ್ವಲ್ಪ ಡಾರ್ಕ್ ಕಲರ್ ಬರಲಿ ಅಂತ ನಾನು ಅರಿಶಿಣದ ಪುಡಿ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಯಾವುದೇ ರೀತಿ ಫುಡ್ ಕಲರು ಯೂಸ್ ಮಾಡಿಲ್ಲ ಇಲ್ಲಿ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಲನ್ನ ಚೆನ್ನಾಗಿ ಕುದಿ ಬರೋ ಗಂಟ ಕಾಯಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಾಯ್ಲ್ ಆಗಬೇಕು. ಆಮೇಲೆ ಸೈಡಲ್ಲಿ ನಮ್ಗೆ ಕೆನೆ ಕಟ್ಟುತ್ತಲ್ವ, ಅದೆಲ್ಲ ನೀವು ನಿಧಾನಕ್ಕೆ ತೆಗಿತಾ ಹೋಗಬೇಕು. ಈಗ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ಹಾಲು, ಫುಲ್ ಈ ರೀತಿ ಕುದಿಬೇಕು. ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ. 1-2 ಸ್ಪೂನಷ್ಟು ಹಾಲು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ನಿಧಾನಕ್ಕೆ ಗಟ್ಟಿ ಆಗುತ್ತೆ. ಕಸ್ಟರ್ಡ್ ಪೌಡರ್ ಹಾಕಿದ್ಮೇಲೆ ನಾವು ಫುಲ್ಲು ಸಿಮ್ಮಲ್ಲೇ ಇರಬೇಕು, ಸ್ಟವ್ ಫ್ಲೇಮು ಹೈ ಫ್ಲೇಮಲ್ಲಿ ಇರಬಾರ್ದು. ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು, ಈ ರೀತಿ ಗಟ್ಟಿ ಆಗಿರಬೇಕು. ಸೊ ಇವಾಗ ಕರೆಕ್ಟ್ ಅದಕ್ಕೆ ಬಂದಿದೆ. ಸ್ಟವ್ ಆಫ್ ಮಾಡಿಕೊಂಡು ನಾನು ಸ್ವಲ್ಪ ಫುಲ್ಲು ತಣ್ಣಗಾಗಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ಇದನ್ನು 1-2 ಅವರ್ ಫ್ರಿಜ್ಜಲ್ಲಿ ಇಡಬೇಕು. ಫುಲ್ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಫ್ರಿಜ್ಜಿಗೆ ಇಡಬೇಕಾಗುತ್ತೆ. ನೋಡಿ ಫುಲ್ ತಣ್ಣಗಾಗಿದೆ. ಈಗ ನಾನು ಫ್ರಿಜ್ಜಲ್ಲಿಟ್ಟು 2 ಅವರ್ ಆಗಿದೆ. ಈಗ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಜೆಲ್ಲಿ ಟೈಪ್ ಬರಬೇಕು ನಮಗೆ, ಆವಾಗ ನಮಗೆ ಕರೆಕ್ಟ್ ಅದಕ್ಕೆ ರೆಡಿ ಆಗಿದೆ ಅಂತ ಅರ್ಥ. ಫುಲ್ಲು ಗಟ್ಟಿಯಾಗಿ ಜೆಲ್ಲಿ ಟೈಪು ನಮಗೆ ಬಂದಿದೆ. ಮಾವಿನನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಮನೇಲಿ ಮಾಡ್ಕೊಳ್ಬೋದು, ತುಂಬ ಟೇಸ್ಟಿಯಾಗೂ ಇರುತ್ತೆ. ಹೊರಗಡೆ ತಂದು ತಿನ್ನೋ ಟೇಸ್ಟೇ ಸಿಗುತ್ತೆ ನಮಗೆ ಮ್ಯಾಂಗೋ ಐಸ್ ಕ್ರೀಮು. ಸೊ ಫ್ರೆಶ್ ಕ್ರೀಮ್ ಹಾಕಿದ್ರೆ ಇನ್ನೊಂದು ಚೂರು ನಮಗೆ ಒಂಥರ ಇದ್ದಂಗೆ ಬರುತ್ತೆ, ಕ್ರೀಮಿಯಾಗಿ ಬರುತ್ತೆ. ಸೊ ನಾವು ಫ್ರೆಶ್ ಕ್ರೀಮ್ ಯೂಸ್ ಮಾಡಬೇಕು ಅಂದರೆ ಅದಕ್ಕೆ ಕರೆಕ್ಟಾಗೆ ಬರುತ್ತೆ ನೋಡಿ. ಈಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದು ಆಪ್ಷನಲ್, ನೀವು ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ತಿನ್ನಬೇಕಾದ್ರೆ ಒಂಥರ ಟೇಸ್ಟಿಯಾಗಿ ಸಿಗುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ. ಈಗ ಇದು ನಾನು ಒಂದು ನೈಟ್ ಫುಲ್ಲು ಬಿಟ್ಟು ಮಾರನೇ ದಿನಕ್ಕೆ ತೋರಿಸ್ತಾ ಇರೋದು, ಬೆಳಗ್ಗೆ ಹೊತ್ತಿದ್ದು. ನೋಡಿ ಎಷ್ಟು ಗಟ್ಟಿಯಾಗಿ ಕ್ರೀಮಿಯಾಗಿ ಬಂದಿದೆ ಅಂತ. ನೀವು ನಾನು ತೋರಿಸಿರೋ ಮೆಥಡಲ್ಲೇ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ಅದಕ್ಕೆ ಬರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.